வெளிப்படுத்துவேன் என்றார். அல்லேலூயா. ಸ್ತುತಿ ಯಜ್ಞವನ್ನೇ ಸಮರ್ಪಿಸುತ್ತಾರೆ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೆ ಅವರೇ ನನ್ನನ್ನು ಗೌರವಿಸು. ನೀನು ಎಷ್ಟು ಸ್ತೋತ್ರ ಮಾಡ್ತೀಯೋ, ನೀನು ಆತನಿಗೆ ಎಷ್ಟು ಸ್ತುತಿ ಮಾಡ್ತೀಯೋ, நீ எவ்வளோ ஸ்துதிக்கிறியோ, எவ்வளோ ஸ்தோத்திரம் பண்ணுறியோ அவர் கனம் பண்ணுங்கிறபடி ಅವರು ಅವನು ಗೌರವಿಸುವಂತೆ. ಅಲ್ಲೇಲೂಯಾ. ನೀನು ಮಾಡುವಂಥ ಸ್ತುತಿ ಸ್ತೋತ್ರಗಳನ್ನು, ನೀನು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಎರಡನೇದಾಗಿ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆ ಇದೆ. ಅಲ್ಲೇಲೂ ಹೇಳ್ರಿ. ಯಾಕಂದರೆ ನಮ್ಮ ನಡತೆನೇ ಮುಖ್ಯ. தமிழ் என்ன சொல்லுமா? தன்னுடைய வழியை செம்மைப்படுத்துகிறவன். அந்த வழி செம்மையாக இருக்கணுமா? செம்மைப்படுத்துகிறனுடைய வழி, செம்மைப்படுத்துகிற தேவனுக்கு ஆமென், அவனுக்கு ರಕ್ಷಿಪை வெளிப்படுத்துவேன். அல்லேலೂಯಾ. ಅದರಿಂದ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೇನೆ. ನೋಡ್ರಿ, ಕರೆಂಟ್ ಹೊಡಿದಿದ್ದು ಅದ್ರ ಜೀವಕ್ಕೆ ಅಪಾಯ ಅಲ್ದಂಗೆ ಕಾಪಾಡೋದು. ಗರ್ಭಕೋಶದಲ್ಲಿ ರಕ್ತ ಕಟ್ಬಿಟ್ಟಿತ್ತು, ಆಪರೇಷನ್ ಮಾಡಬೇಕಾಗಿತ್ತು. ಅಲ್ಲೇಲೂಯಾ. ಅಲ್ಲೊಂದು ವಿಶೇಷವಾದ ರಕ್ಷಣೆಯನ್ನು ಕೊಟ್ಟರು. ಆ ರೋಗದಿಂದ, ಆ ಕಾಯಿಲೆಯಿಂದ ಬಿಡುಗಡೆ ಕೊಟ್ಟರು. ಅಲ್ಲೇಲೂ ಹೇಳ್ರಿ. ಯಾಕಂದರೆ ನಾವು ಯಾವಾಗ ಆತನಿಗೆ ಭಯಭಕ್ತಿಯಿಂದ, ಯಾವಾಗ ಆತನನ್ನು ಪರಿಶುದ್ಧರಾಗಿಯೂ, ಯಾವಾಗ ನಮ್ಮ ನಡತೆಯನ್ನು ನಾವು ಸರಿಪಡಿಸ್ಕೊಳ್ಬೇಕು. ಅಲ್ಲೇಲೂಯಾ. ಯಾವಾಗ ನಮ್ಮ ನಡತೆ ಸರಿಯಾಗಿರುತ್ತೋ ಆಗ ದೇವರು ನಮಗೆ ವಿಶೇಷವಾದ ರಕ್ಷಣೆ, ಅಂದರೆ ವಿಶೇಷವಾದ ಆಶೀರ್ವಾದವನ್ನು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ವಿಶೇಷವಾದ ರಕ್ಷಣೆ, வெளியேறப்பட்ட ரட்சிப்பை ஆண்டவர் நமக்கு கொடுக்கிறார். அல்லேலூயா. ಅದರಿಂದನೇ ದೇವರು ವಾಕ್ಯಳುತ್ತೆ, ನಾವು ಅವರನ್ನು ಗೌರವಿಸುವುದು ಹೆಂಗಂದರೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವುದು. அவரை கனம் பண்ணுறது எப்படின்னா, நம் ஸ்துதியும் ஸ்தோத்திரத்தினாலே கர்த்தரை மகிமைப்படுத்த வேண்டும். அவங்களுக்கு தான் ವಿಶೇಷமான ರಕ್ಷಿಪೆ ಕರ್ತರು ಉಂಟಾಕುகிறார். அல்லேலூயா. ನಮ್ಮ ಒಬ್ಬೊಬ್ಬರಿಗೂ ವಿಶೇಷವಾದ ರಕ್ಷಣೆಯನ್ನು ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾರೆ. ಅದಕ್ಕಾಗಿ ನಾವು ದೇವರನ್ನು ಸ್ತೋತ್ರ ಮಾಡ್ತೇವೆ. ಸರಿ, ಸಮಯ ಹೋಗ್ತಾ ಇದೆ. ಆವಾಗಲೇ ಅರ್ಧ ಗಂಟೆ ಹೋಗೇ ಬಿಡ್ತು ನನ್ನ ಟೈಮಿಗೆ ಅಂತ ಒಂದು ವಾಕ್ಯವನ್ನು ಓದಿ ನಾವು ದೇವರನ್ನು ಮಹಿಮೆ ಪಡಿಸ್ಕೊಳ್ಳೋಣ. ಅಪೊಸ್ತಲರು ಬರೆದ ಕೃತ್ಯದಲ್ಲಿ 9ನೇ ಅಧ್ಯಾಯ 10ನೇ ವಾಕ್ಯ ಅಂತ ಹೇಳ್ಕೊಳ್ಳೋಣ. அப்போஸ்தலர் தமஸ்குவிலே அனனியா என்னும் பேருள்ள ஒரு சீஷன் இருந்தான். அவனுக்கு கர்த்தர் தரிசனமாகி அனனியாவே என்றார். அவன் ஆண்டவரே இதோ அடியேன் என்றான். ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ ಇಗೋ ಇದ್ದೇನೆ ಅಂದನು. ಆಮೆನ್. ಕರ್ತನೇ ಇಗೋ ಇದ್ದೇನೆ. ಅದರ ವಾಕ್ಯದಲ್ಲಿ ನೋಡ್ತೇವೆ, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಅಲ್ಲೇಲೂಯಾ. ಒಬ್ಬ ಶಿಷ್ಯನು ದಮಸ್ಕದಲ್ಲಿ ದೇವರಿಗೋಸ್ಕರ ಇದ್ದಂಥ ಒಬ್ಬ ಮನುಷ್ಯನು ಅಂತ ನೋಡ್ತೀವಿ. ಅನನೀಯನು ಒಬ್ಬ ನಂಬಿಗಸ್ತನು, ಒಬ್ಬ ಶಿಷ್ಯನಾಗಿದ್ದ. ಅವನು ಸದ್ಭಕ್ತನಾಗಿದ್ದನು. ಅಲ್ಲೇಲೂಯಾ. ಶಿಷ್ಯನಾಗಿರಬೇಕು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ದೇವರ ಮಕ್ಕಳ ನಾವು ಶಿಷ್ಯರಾಗಿರುವಾಗಲೇ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ. இப்போ ಶಿಷ್ಯர்களாக இருந்தார். யார்? ஒரு அனனியான்ற ஒரு மனுஷன், அவர் ಶಿಷ್ಯರಾಗಿ இருந்தார். ಅದಕ್ಕೆ ವಾಕ್ಯಳುತ್ತೆ, ಒಬ್ಬ ಶಿಷ್ಯನಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಪೊಸ್ತಲರು 22ನೇ ಅಧ್ಯಾಯ 12ನೇ ವಾಕ್ಯ ಹೋದ್ರಿ. 22:12, 22:12. ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು ಆ ಸ್ಥಳದ ಯಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನು. ಎಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದನು. அப்பொழுது வேத பிரமாணத்தின்படியே, வேத அந்த தேவர் வாக்கிய வேத பிரமாணத்தின்படியே பக்தி உள்ளவனும் அங்கே குடியிருக்கிற சகல யூதராலும் நல்லவன் என்று சாட்சி பெற்றவனுமாகிய அனனியா என்னும் ஒருவன். ಆಮೆನ್. அல்லேலೂಯಾ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಆ ಅನನೀಯ ಒಬ್ಬ ಶಿಷ್ಯನು ಹೆಂಗಿದ್ದನು ಅಂದರೆ,
ನಾವು ಶಿಷ್ಯರಾಗಬೇಕಾದ್ರೆ, ದೇವರ ಶಿಷ್ಯರಾಗಿರ್ಬೇಕಾದ್ರೆ, ಹಲ್ಲೆಲೂಯಾ, ಅವರು ಅಲ್ಲಿ ಧರ್ಮಶಾಸ್ತ್ರಕ್ಕೆ ಅಂದರೆ ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆಯುವ சத்பக்தனும், அல்லேலூயா, வசனத்தின் பிரகாரம் நடக்கிற ஒரு மனுஷனாய் நாம் இருக்கணும் என்று அவர் நடந்தாராம். அதான் ಸಾಕ್ಷಿ. ಆ ಸ್ಥಳದಲ್ಲಿ ಯಹೂದ್ಯರಿಂದ ಒಳ್ಳೆಯವನೆಂದು ಹೆಸರು ಬಂದಿದೆ. ಒಳ್ಳೆ ಮನುಷ್ಯ, ದೇವರು ಭಯಪಡುವಂಥ ಮನುಷ್ಯ, ದೇವರ ವಾಕ್ಯದ ಪ್ರಕಾರ ನಡೆಯುವ ಮನುಷ್ಯ, ದೇವರ ವಾಕ್ಯದಂತೆ ಜೀವಿಸುವಂಥ ಮನುಷ್ಯ. ಆತನು ಸದ್ಭಕ್ತನಾಗಿದ್ದಾನೆ, ಅವನು ಒಳ್ಳೆ ಮನುಷ್ಯ. ಆತನ ಬಗ್ಗೆ ಒಂದು ಒಳ್ಳೆ ಗೌರವ ಇತ್ತು, ಒಂದು ಒಳ್ಳೆ ಸಾಕ್ಷಿ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಅನನೀಯನು ಎಂಬ ಶಿಷ್ಯನು ದೇವರಿಗೆ ಹೇಗೆ ಜೀವಿಸಿದನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. அனனியான்றவர் ಶಿಷ್ಯ தான் எப்படி அந்த வாழ்ந்து கொண்ட அந்த தமஸ்கால அவரை வைத்து கர்த்தர் என்ன செய்தார், எதை செய்ததற்கு அவரை தேர்ந்தெடுத்தார் என்று, ಏನು ಮಾಡೋದಕ್ಕೋಸ್ಕರ ಆತನನ್ನು ಅಲ್ಲಿ ಕರ್ತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಅವನು ಅದೇ 9ನೇ ಅಧ್ಯಾಯ ಅನನೀಯನು ಎಂದರೆ, ಅನನೀಯ ಎಂದರೆ ಯೆಹೋವನ ಕೃಪೆಯುಳ್ಳವನು, ಅವನು ಯಹೂದ್ಯನಾಗಿದ್ದನು ಮತ್ತು ಕ್ರಿಸ್ತನ ನಂಬಿಕೆಯನ್ನು ಇಟ್ಟಿದ್ದವನಾಗಿದ್ದನು. ಯೇಸ್ವಾಮಿ ಬರ್ತಾರೆ, ಯೇಸ್ವಾಮಿಯನ್ನು ನಂಬಿ ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. அவன் கர்த்தருடைய கிருபை பெற்றவனாக இருந்தான், அவன் யூதனாக இருந்தான், கிறிஸ்துவை விசுவாசிக்கிறவனாக இருந்தான். அதனால தான் அனனியா என்ற சிஷ்யன் என்று பரிசுத்தமுள்ள வேதத்தில் அவனை குறித்து சொல்லப்படுகிறது. அல்லேலூಯಾ. ಅವನು ಎಂಥವನಾಗಿದ್ದಂತೆ 9ನೇ ವಾಕ್ಯ ಹೇಳುತ್ತೆ, தமஸ்குவிலே அனனியா என்னும் பேருள்ள ஒரு சீஷன் இருந்தான். அவன் கர்த்தனா அப்படிமா, அவனுக்கு கர்த்தர் தரிசனமாகி கர்த்தருடைய தரிசனமாகி அனனியாவே என்றார். அவன் ஆண்டவரே இதோ அடியேன் என்றான். ஆமென். கர்த்தர் ಅನನೀಯೋಡು பேசினார் என்று ವೇದದಲ್ಲಿ ವಾಸಿக்கிறோம். ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು, ಹಲ್ಲೆಲೂಯಾ. ಅವನು ಸದ್ಭಕ್ತನಾಗಿದ್ದರಿಂದ, ಅವನು ಭಯದಿಂದಿದ್ದರಿಂದ, ಅವನು ಭಕ್ತಿಯಿಂದ ಇದ್ದುದರಿಂದ, ಅವನು ಪರಿಶುದ್ಧತೆಯಿಂದಿದ್ದರಿಂದ, ನಾವು ಕೀರ್ತನೆಯಲ್ಲಿ ಓದ್ವಲ್ಲ, ಆತನ ನಡತೆಗಳನ್ನು ಸರಿ ಮಾಡಿಕೊಳ್ಳುವುದಾಗಿರೋದ್ರಿಂದ ಅವನಿಗೆ ಒಂದು ವಿಶೇಷವಾದ ರಕ್ಷಣೆ ಕೊಡಲ್ಪಟ್ಟಿತ್ತು. ಅದರಿಂದ ದೇವರು ಅವನನ್ನು ಅನನೀಯನೇ ಎಂದು ಕರೆಯಲು ಕರ್ತನಿಗೂ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನು ಕರಿಬೇಕು, ಯಾವುದಾದ್ರೂ ಒಂದು ವಿಷಯ ಕರಿಬೇಕು ನಮ್ಮನ್ನು. ಹಲ್ಲೆಲೂಯಾ. ನಮ್ಮನ್ನು ಕರಿಬೇಕು, ನಮ್ಮ ಹೆಸರಿಡಿದು ಕರಿಬೇಕು. ಹಾಗೆ ನಾವು ಸದ್ಭಕ್ತರಾಗಿ ಭಯದಲ್ಲೂ ಭಕ್ತಿಯಲ್ಲೂ ಪರಿಶುದ್ಧತೆಯಲ್ಲೂ ನಾವು ಜೀವಿಸುವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ಅವ್ರು நம்மளை பேரிட்டு அழைக்கணும். அப்பதான் நாம் ஆசீர்வதிக்கப்பட்டவர்கள். அனனியாவே என்று கர்த்தர் அழைத்தார், ஆபிரகாமே என்று ಕರ್ತರ್ ಅழைத்தார். ಹಲ್ಲೆಲೂಯಾ. ಅದರಿಂದ ದೇವರು ತನ್ನ ಮಕ್ಕಳನ್ನ ಹೆಸರಿಡಿದು ಕರೆಯುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಅಂದರೆ ದೇವರಿಗೂ ನಮಗೂ ಆ ಒಡನಾಟ ಇರುವಾಗ ದೇವರು ನಮ್ಮನ್ನು ಅನೇಕ ವಿಷಯದಲ್ಲಿ ನಮ್ಮನ್ನು ಕರೆದು ಆತನ ಕೆಲಸಗಳನ್ನ ಕಾರ್ಯಗಳನ್ನ ಮಾಡೋರಾಗಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದನ್ನು ಸುಮ್ಮನೆ ಹಂಗೆ ಒಂದು ಮೇಲ್ನೋಟಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಏನಂದರೆ ಯೆಶಾಯನ ಬರೆದ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯ ಓದೋಣ. ಯೆಶಾಯ 6:8. ஆமென். பின்பு யாரை நான் அனுப்புவேன்? கர்த்தர் ஒரு யோசனை பண்றார், நான் யாரை அனுப்பட்டும்? யார் நமது காரியமாய் போவான்? யார் என் காரியமாய் போவான் என்று உரைக்கிற ஆண்டவருடைய சத்தத்தை கேட்டேன். என்று உரைக்கிற ஆண்டவருடைய சத்தத்தை கேட்டேன். அதற்கு நான் இதோ அடியேன் இருக்கிறேன், இதோ அடியேன் இருக்கிறேன் என்று சொன்னார். என்னை அனுப்பும் என்றேன். என்னை அனுப்பு ஆண்டவரே. ஹல்லேலூயா. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ ಏನಂತೇಳಿ, ಆಗ ಯಾವನನ್ನು ಕಳಿಸ್ಲಿ, ಯಾರನ್ನು ಕಳಿಸ್ಲಿ? ಮೈಯಲ್ಲಿ ಹುಷಾರಿಲ್ಲ, ಯಾರನ್ನು ಕಳಿಸ್ಲಿ, ಯಾರನ್ನು ಕಳಿಸ್ಲಿ? ದೇವ್ರು ನೋಡ್ತಾ ಇದ್ದಾರೆ.
யாரும் கழிச்சுட்டு பிரார்த்தனை பண்ணுறாரு. யாரை போய் அனுப்புனா போய் ஜெபம் பண்ணுவாங்க, யார் அனுப்புனா போய் அவங்கள விடுதலை செய்வாங்க, யார் அனுப்புனா அவங்க போய் அவங்கள பாதுகாப்பாங்க. ಯಾರು ಅನುಪಟ್ಟಂ ಎಂದು ಕರ್ತರು ಎದುರ್ಪಾಕ್கிறார். ಹಲ್ಲೆಲೂಯಾ. ಯಾರನ್ನು ಕಳುಹಿಸಲಿ ಎಂಬುದಾಗಿ. ಆಗ ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಈಗ ನಾನಿದ್ದೇನೆ ಅಪ್ಪ, ನಾನಿದ್ದೇನೆ. ಹಲ್ಲೆಲೂಯಾ. ಅವ್ರು ಕರೆಯುವಾಗ ನಾವಿದ್ದೇನೆ ಅಂತ ಹೇಳಬೇಕು. ಅವ್ರು ನಮ್ಮನ್ನು ಕರೆಯುವಾಗ ನಾನಿದ್ದೇನೆ. மகளே எங்க மாக்குற, அதமே எங்க பாக்குற, ಮರತಡಿಯಲ್ಲ ಮರನಿನ್ಕರ. ಹಲ್ಲೆಲೂಯಾ. ನಾವು ನಮ್ಮನ್ನ ಹೆಸರು ಕರೆದಾಗ ಎಲ್ಲಿದೆಯಪ್ಪ? ಅಯ್ಯೋ ಪಾಪದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ, ಪಾಪ ನನ್ನನ್ನು ಹಿಡ್ಕೊಂಡಿದೆ, ಈ ಪ್ರಪಂಚದ ಆಸೆ ನನ್ನನ್ನು ಆವರಿಸ್ಕೊಂಡಿದೆ, ಈ ಲೋಕದ ಆಸೆ ನನ್ನನ್ನು ಹಿಡ್ಕೊಂಡಿದೆ. ನಾನೆಲ್ಲಿ ಬರೋಕ್ಕಾಗತ್ತೆ ಇವಾಗ? ಇದನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅವನು ಕರೆಯುವಾಗ ನಾನು ಹೋಗ್ತೇನೆ ಅನ್ನೋ ಸಿದ್ಧತೆ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಯಾರನ್ನು ಕಳಿಸಿದ್ರೆ ಯಾರು ಹೋಗೋರು ಎಂಬುದಾಗಿ. ಹಲ್ಲೆಲೂಯಾ. ಯಾರನ್ನ ದೇವರು ಕರೆದ್ರು ಅಂತ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. 9ஆம் மணி நேரத்திலே தேவனுடைய தூதன் தன்னிடத்தில் வரவும் கொர்நேலியாவே என்று அழைக்கவும் பிரத்யட்சமாய் தரிசனம் கண்டான். கொர்நேலியாவே என்று அழைத்தது பிரத்யட்சமாய் தரிசனத்திலே ಕಂಡಾನ್. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಕೊರ್ನೇಲಿಯನೇ ಎಂದು ಕರೆಯುವುದನ್ನ ಪ್ರತ್ಯಕ್ಷವಾಗಿ ಕಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಅವ್ರು ನಮ್ಮನ್ನು ಕರೆಯಬೇಕು. ಕೊರ್ನೇಲಿಯನೇ ಒಳ್ಳೆ ಪ್ರಾರ್ಥನೆ ಮಾಡುವ ಮನುಷ್ಯ, ಅವನು ಪಟಾಳಮದಲ್ಲಿ ಕೆಲಸ ಮಾಡುವಂಥ ಮನುಷ್ಯ, ಮಿಲಿಟರಿ ಅಧಿಪತಿ ಅವನು. ಅಂಥವನ್ನ ದೇವರಲ್ಲಿ ಕರೆಯುವಂತೆ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದಿದೆ. ಹಲ್ಲೆಲೂಯಾ. ನಾವು ಮಾಡುವಂಥ ಒಂದೊಂದು ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗುವಂಥದ್ದಾಗಿದೆ. ಹೆಸರಿಡಿದು ಕಡುವಾತನು ಕೊರ್ನೇಲಿಯನೇ ಎಂದು ಹೆಸರಿಡಿದು ಕರೆದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅವರನ್ನು ಕರೆದವರು ನಮ್ಮನ್ನು ಕರೆಯುವುದಕ್ಕೆ ನಾವು ಯೋಗ್ಯರಾಗಿಯೂ, ನಾವು ಪರಿಶುದ್ಧರಾಗಿಯೂ, ನಾವು ಭಯವುಳ್ಳವರಾಗಿಯೂ, ನಾವು ಭಕ್ತಿ ಉಳ್ಳವರಾಗಿಯೂ, ಅಪ್ಪ ನನ್ನ ಹೆಸರನ್ನು ಕರೆದೆ ನಾನು ಕೆಲಸ ಕೊಡಪ್ಪ, ನನ್ನನ್ನು ಕರೆದು ಕೆಲಸ ಕೊಡಪ್ಪ. ಹಲ್ಲೆಲೂಯಾ. ಅವರು ಕರೆದು ನಮಗೆ ಕೆಲಸ ಕೊಡುವಂತೆ ನಾವು ಸಿದ್ಧರಾಗಿಯೂ, ಆ ಭಯದಲ್ಲಿಯೂ, ಆ ಭಕ್ತಿಯಲ್ಲಿಯೂ, ಆ ಪರಿಶುದ್ಧತೆಯಲ್ಲೂ ಹಲ್ಲೆಲೂಯಾ ನಾವು ಜೀವಿಸುವರಾಗಿ ಕಾಣಿಸ್ಬೇಕು. ಆದಿಕಾಂಡ 31 ಅಧ್ಯಾಯ 11ನೇ ವಾಕ್ಯ ಹೋದ್ರಿ. ಆದಿಕಾಂಡ 31:11ನೇ ವಾಕ್ಯ. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ அன்றியும் தேவதூதன் ஒருவன் சொப்பனத்தில் யாக்கோபே என்றார். ಆಮೆನ್. ಉನ್ನ ಸ್ವಪ್ನದಲ್ಲಿ ಕೂಗ್ಬಿಡ್ರ ದೇವನು ನಿನ್ನ ಕನಸಿನಲ್ಲಿ ಕರೆಯುವಂಥ ದೇವರು. ಹಲ್ಲೆಲೂಯಾ. ಅಪ್ಪ, ನಾನು ನಿದ್ರೆ ಮಾಡ್ತೇನೆ, ನನ್ನೊಟ್ಟಿಗೆ ಮಾತನಾಡು, ನನ್ನ ದರ್ಶನ ಕೊಡು, ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಅವಾಗ ಯಾಕೋಬನ್ನ ದೇವ್ರು ಕರೀತಾರೆ. ಯಾಕೋಬನೇ, ಕನಸಿನಲ್ಲಿಯೂ ಮಾತನಾಡುವಂಥ ದೇವರು. ಹಲ್ಲೆಲೂಯಾ ಹೇಳ್ರಿ. ಕನಸಿನಲ್ಲಿಯೂ ನಮ್ಮನ್ನ ಹೆಸರು ಹಿಡಿದು ಕರುವಂಥ ದೇವರು. ಕನವಲೇ நம்மளை பேர் சொல்லி அழைக்க ஆயத்தவங்கிறான அவன் சோம்பேறி நினைக்காதபடி எழுப்பி கூப்பிடுகிற ஒரு கர்த்தரை நாம் ಆರಾಧಿக்கிறோம். ಹಲ್ಲೆಲೂಯಾ. ಅದರಿಂದ 1 ಸಾಮುವೇಲ 3ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವಾಗ ಸಮುವೇಲನೇ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು, அப்பொழுது கர்த்தர் சாமுவேலை கூப்பிட்டார். அதற்கு அவன் இதோ இருக்கிறேன் என்று சொன்னார். இதோ இருக்கிறேன். ಯಾರು? ಅನನೀಯನ ದೇವರು ಕರೆದಾಗ ಇದ್ದೇನೆ, ಸಾಮುವೇಲನ ಕರೆದಾಗ ನಾನು ಇದ್ದೇನೆ ಎಂಬುದಾಗಿ ಹೇಳುವಂಥ ಮಾತನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದೇ ಅಪೊಸ್ತಲರ ಕೃತ್ಯದ 10ನೇ ಅಧ್ಯಾಯ 20ನೇ ವಾಕ್ಯ ಓದೋಣ. அப்போஸ்தலர் 10:20. நீ எழுந்து இறங்கி ஒன்றும் சந்தேகப்படாமல் அவர்களுடனே கூட நானே அவர்களை அனுப்பினேன் என்று
என்று நானே அவர்களை அனுப்பினேன் என்று அவனுக்கு சொன்னார். ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳುಹಿಸಿದ್ದೇನೆ ಎಂದು ನೀನು ಹೇಳಿದನು. ಅವ್ರ ಜೊತೆಗೆ ಹೋಗಪ್ಪ. ಪೇತ್ರನಿಗೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ಹೋಗ ಅವ್ರ ಜೊತೆಗೆ, ನೀ ಪೋ, ಅವನ ಜೊತೆಲಿ ಪೋ, ನಾನು ಅವಳ ಹೊರವೆಚ್ಚ, ನಾನೇ ಅವ್ರು ಕರೆಸಿದ್ದು, ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ನೀನೇನು ಸಂಶಯ ಪಡಬೇಡ, ಹೋಗು ಎಂಬುದಾಗಿ. ಹಲ್ಲೆಲೂಯ. ಕರೆಯುವಂಥ ದೇವರು ನಮ್ಮ ದೇವರು, ಅழைக்கிற ಕರ್ತರ್ ನಮ್ಮ ಕರ್ತರ್, ನಮ್ಮನ್ನ ಹೆಸರು ಹಿಡಿದು ಕರೆದಾತ. ಒಬ್ಬ ಶಿಷ್ಯನಾಗಿದ್ದಂಥ ಅನಾನಿಯನನ್ನು ದೇವರು ಕರೆದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದರೆ ಅನಾನಿಯನು 9ನೇ ಅಧ್ಯಾಯ ತನ್ನನ್ನು ತಗ್ಗಿಸಿಕೊಂಡು ಅಂತೇಳಿ ಆ ವಾಕ್ಯ 9ನೇ ಅಧ್ಯಾಯ ವಾಕ್ಯದಲ್ಲಿ ಓದ್ತೇವೆ. தமஸ்குவில் அனனியா என்னும் பேருள்ள ஒரு சீஷன் இருந்தான். அவனுக்கு கர்த்தர் தரிசனமாகி அனனியாவே என்றார். அவன் ஆண்டவரே இதோ அடியேன் என்றான். ಅಡಿಯೇನ್ ತನ್ನನ್ನು ತಗ್ಗಿಸಿಕೊಂಡನು. ಕನ್ನಡದಲ್ಲಿ ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಅದನ್ನು ಮಾತ್ರ ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ ಇಗೋ ಇದ್ದೇನೆ ಅಂದನು. ತಗ್ಗಿಸಿಕೊಳ್ಳು, ಅವನು ತನ್ನನ್ನು ತಗ್ಗಿಸಿಕೊಂಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಈ ತಗ್ಗಿಸುವಿಕೆ ಭಾರಿ ವಿಶೇಷವಾದ, ಕೀಳ್ಪಡಿದಲ್ಲಿ ரொம்ப ಮುಖ್ಯವಾದದ್ದು, ವಿಧೇಯತೆ ಬಹಳ ಮುಖ್ಯವಾದದ್ದು. ದೇವರ ವಾಕ್ಯದಲ್ಲಿ ನಾವು ಜೀವಿಸುವಂಥ ಒಬ್ಬೊಬ್ಬರಿಗೂ ವಿಧೇಯತೆ ಬೇಕು. ಹಲ್ಲೆಲೂಯ. ನಮ್ಮಲ್ಲಿ ವಿಧೇಯತೆ ಇಲ್ಲದೆ ಹೋದರೆ ನಾವು ಏನು ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಬ್ಬರು ವಿಧೇಯರಾದರು ನಡೆದ್ರಂತೆ. ಹೆಂಗೆ ವಿಧೇಯರಾಗಿದ್ದರಂತೇಳಿ ಒಂದು ವಾಕ್ಯ ಓದೋಣ. ಫಿಲಿಪ್ಪಿಯ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8ನೇ ವಾಕ್ಯ ಓದೋಣ. ಫಿಲಿಪ್ಪ 2:8. அவர் மனுஷ ரூபமாய் காணப்பட்டு மரண பரியந்தம், அதாவது சிலுவையின் மரண பரியந்தம் கீழ்ப்படிந்தவராகி தம்மை தாமே தாழ்த்தினார் என்று ವೇದದಲ್ಲಿ ವಾಸಿக்கிறோம். ಹೀಗೆ ಆತನು ಆ ಕಾಲದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದರು, ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಸಾಗರದಕ್ಕೂ ಯೇಸು ಕೀಳ್ಪಡಿದ್ದಾರೆ. ತನ್ನನ್ನು ಮರಣಕ್ಕೊಪ್ಪಿಸಿಕೊಡುವಷ್ಟು ತಗ್ಗಿಸಿಕೊಂಡನು ಎಂಬುದಾಗಿ, ವಿಧೇಯನಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನ ಮನುಷ್ಯನ ಆಕಾರದಲ್ಲಿ ಕಾಣಿಸಿಕೊಂಡಿದ್ದಾಗ್ಯೂ ತನ್ನನ್ನು ತಗ್ಗಿಸಿಕೊಂಡ್ರೆ, ಸ್ವಾಮಿ ತನ್ನನ್ನು ಯಾವ ಕಾರಣಕ್ಕೆ ಹೆಚ್ಚಿಸ್ಕೊಳ್ಳಿಲ್ಲ. ಅಲ್ಲೆಲ್ಲಿ ಹೇಳ್ರಿ, ನಾನು ಸತ್ತವ್ರನ್ನೇ ಬರೆಸ್ದೆ, 2000 ದೆವ್ವಗಳನ್ನು ಬಿಡಿಸ್ದೆ, ರೋಗಸ್ಥರಿಗೆ ಸೌಖ್ಯ ಮಾಡಿದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಅಂಥೇಳಿ ತನ್ನನ್ನು ಹೆಚ್ಚಿಸ್ಕೊಳ್ದೆ. ನೋಡಪ್ಪ, ನೀನು ಶಿಲ್ಬೆಯಲ್ಲಿ ಸಾಯ್ಬೇಕಂತ ದೇವ್ರು ನೇಮಿಸಿದಾಗ ಅದನ್ನು ಸ್ವೀಕರಿಸ್ತಾರಂತೆ. ಆಯ್ತು. ಹಲ್ಲೆಲೂಯ. ಆತನು ತನ್ನ ಶಿಲ್ಬೆಯಲ್ಲಿ ಅಂದರೆ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿ, ನಾನು ಸಾಯೋದಕ್ಕೂ ರೆಡಿ. ಹಲ್ಲೆಲೂಯ. ತಂದೆ ಮಾತಿಗೆ ಅದ್ರ ಹೇಳಿದ್ರು, ನೀನು ಸಾಯ್ಬೇಕಪ್ಪ, ರೈಟ್, ನಾನು ಸಾಯ್ತೇನೆ. ಹಲ್ಲೆಲೂಯ. ವಿಧೇಯತೆ ಬಹಳ ಮುಖ್ಯ, ಮಾತು ಕೇಳುವುದು ಬಹಳ ಮುಖ್ಯ. ತಂದೆಯಾದ ದೇವರ ಮಾತಿಗೆ ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಕಲ್ವಾರಿ ಶಿಲುಬೆಯಲ್ಲಿ ಕೈಗಳಲ್ಲಿ ಕಾಲುಗಳಲ್ಲಿ ಮಳೆ ಜಡಿಯಲ್ಪಟ್ಟು, ತಲೆಯಲ್ಲಿ ಮುಳ್ಳಿನ ಕಿರೀಟ ಇಡಲ್ಪಟ್ಟು, ಪಕ್ಕೆಯಲ್ಲಿ ತಿವಿಯಲ್ಪಟ್ಟು, ಹೊರಡೆಗಳಿಂದ ಹೊಡೆಯಲ್ಪಟ್ಟು ರಕ್ತ ಚೆಲ್ಲಿದರು. ಹಲ್ಲೆಲೂಯ. ವಿಧೇಯತೆ, ಕೀಳ್ಪಟ್ಟಿದ್ದರು. ಅದರಿಂದ ಈ ಅನನ್ಯ ಅವನೇನಾಗಿದ್ದಂತೆ ದೇವರಿಗೆ ತನ್ನನ್ನು ತಗ್ಗಿಸಿಕೊಂಡಂತೆ. ಅದರಿಂದನೇ ದೇವರು ಅನಾನಿಯ ಅಂತ ಕರೀತಾ ಇದ್ದಾರೆ. ತಾನು கீழ்ப்படிந்திருந்ததுனால, தன்னை தான் தாழ்த்தி கொண்டதுனால தான் தேவன் அவன் அனானியா என்று அழைத்தார் என்று பரிசுத்தமுள்ள ವೇದದಲ್ಲಿ ವಾಸಿக்கிறோம். ಹಲ್ಲೆಲೂಯಾ. ಅದರಿಂದ ಈ ಅನಾನಿಯನು ದೇವರಲ್ಲಿ ಭಯಭಕ್ತಿ ಉಳ್ಳನಾಗಿದ್ದನು, ದೇವರಿಗೆ ಭಯಪಡುವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಕಳೆದ ಒಂದು ವಾಕ್ಯ ಓದ್ಬಿಟ್ಟು ನಾವು ರಾತ್ರಿ ಭೋಜನ ಆರಾಧನೆ ಹೋಗೋಣ. ಅದರಲ್ಲೇ ಒಂದು ವಾಕ್ಯ, 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ ನೋಡು. 1 ಪೇತ್ರ 5ஆம் அதிகாரம் 5வது வசனம். அந்தபடி இளைஞரே மூப்பருக்கு கீழ்ப்படியுங்கள். இளைஞரே மூப்பருக்கு கீழ்ப்படியுங்கள். மூப்பருக்கு கீழ்ப்படியுங்கள். நீங்கள் எல்லாரும் ஒருவருக்கொருவர் கீழ்ப்படிந்து ஒருவர் கீழ்ப்படிந்து
மனத்தாழ்மை அணிந்து கொள்ளுங்கள். மனத்தாழ்மை அணிந்து கொள்ளுங்கள். பெருமை உள்ளவர்களுக்கு தேவன் எதிர்த்து நிற்கிறார், தாழ்மை உள்ளவர்களுக்கோ கிருபை அளிக்கிறார். தாழ்மை உள்ளவர்களுக்கோ கிருபை ಅಳಿಕ್கிறார் ಎಂದು ವೇದದಲ್ಲಿ ವಾಸಿக்கிறோம். ಕನ್ನಡದಲ್ಲಿ ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯವನಸ್ಥರೇ ಅಂತ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನಾಗಿರು. ಹಿರಿಯರು ಅಂದ್ರೆ ಯಾರು? ತಂದೆ ತಾಯಿ ಹೇಳುವಂಥ ಮಾತು. ಇಲ್ಲ ವಯಸ್ಸಾದವ್ರು ನಿನ್ನ ಮುಂದೆ ಇದ್ರೆ ನೀನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲು ಚಾಚ್ಕೊಂಡು ಮರ್ಯಾದಿಲ್ದಂಗೆ ನೀನು ನಿಂತರೆ ನೀನು ಯವನಸ್ಥನು ದೇವರ ಮಹಿಮೆಗಾಗಿಯೂ ಘನತೆಗಾಗಿಯೂ ಮಗಳಾಗಲಿ ಮಗನಾಗಲಿ ಅವಿದ್ಯರಾದರೆ ದೇವರು ಇಷ್ಟಪಡೋ ದೇವರಲ್ಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ಯವನಸ್ಥರೇ ಹಂಗೆ ತಾನೆ ಹೇಳುತ್ತೆ. ಏನಂತ ಹೇಳುತ್ತೆ? ವಾಲಿಬನೇ. ಹಲ್ಲೆಲೂಯಾ. ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರು. ನೀವೆಲ್ಲರೂ ದೀನ ಮನಸ್ಸು ಅಂದ್ರೆ ತಗ್ಗಿಸಿಕೊಳ್ಳುವಿಕೆ, ದೀನ ಮನಸ್ಸುಳ್ಳೆಂಬ ವಸ್ತ್ರವನ್ನ ಸೊಂಟಕ್ಕೆ ಅಂದ್ರೆ ವಿಧೇಯತೆ. ಇದನ್ನ ಮಾಡಪ್ಪ, ಹಿಂಗೆ ಹೋಗಪ್ಪ, ಹಿಂಗೆ ಬಾಲಪ್ಪ ಅಂತ ಯಾರಾದರೂ ಒಬ್ರು ಹಿರಿಯರು ಹೇಳಿದ್ರೆ ಕಿರಿಯರು ಕೇಳಿ ಅದು ಕೆಲಸವನ್ನು ನಡೆಸ್ಕೊಡು. ಹಲ್ಲೆಲೂಯಾ. ಆಗ ದೇವರು ಮೆಚ್ಚುವಂತರಾಗಿದ್ದಾರೆ. ದೀನ ಮನಸ್ಸೆಂಬ ವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಅವರೇ ಮಾಡಲಿ. ನಾನು ಯಾಕೆ ಮಾಡೋದು? ಇಲ್ಲ. ಹಲ್ಲೆಲೂಯಾ. ನೀನು ಸ್ತೋತ್ರ ಮಾಡೋಕ್ಕೆ ಮುಂಚೆನೇ ನಾವು ಸ್ತೋತ್ರ ಮಾಡಿಬಿಡ್ಬೇಕು. ಅವ್ರಿಗೆ ಮುಂಚೆ ನಾವಿರಬೇಕು. ಸ್ತೋತ್ರ ಮಾಡಲಿ, ಸ್ತೋತ್ರ ಸ್ತೋತ್ರ ಇಲ್ಲ, ನೀನು ಫಸ್ಟ್ ಸ್ತೋತ್ರ ಮಾಡಿಬಿಡು. ಅದೇ ವಿಧೇಯತೆ. ಹಲ್ಲೆಲೂಯಾ. ಅವ್ರು ಮಾಡಿದ ಮೇಲೆ ನೀನು ಮಾಡಿದ್ರೆ ಅದು ಅಹಂಭಾವ, ವಿಧೇಯತೆ ಇಲ್ಲ. ಅಲ್ಲಿ ಅವ್ರು ಮಾಡಲಿ, ಅವ್ರು ಬಂದರೆ ಅವರೇ ಮಾಡಲಿ, ಅವರೇ ಸ್ತೋತ್ರ ಮಾಡಲಿ. ಹಲ್ಲೆಲೂಯಾ. ಇಲ್ಲ, அவங்களே சோத்திரம் பண்ணுறோம். இல்லை, நீ முதன்மையாக முந்திக்கோ. அவங்க சொல்கிறதுக்கு முன்னே நீ சொல்லி விட்டுரு. அதான் கீழ்ப்படிதல், ಅದೇ ವಿಧೇಯತೆ. ಹಲ್ಲೆಲೂಯಾ. ದೀನ ಮನಸ್ಸೆಂಬ ವಸ್ತ್ರವನ್ನು ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು, ನೀ ಅಹಂಕಾರ ಪಣ್ಣ ಅಹಂಕಾರಿ ಆದರೆ ಖಂಡಿತ ದೇವರು ನಿನ್ನ ಮುಂದೆ ಯುದ್ಧಕ್ಕೆ ನಿಲ್ತಾರೆ, ನಿನ್ನನ್ನು ಎದುರಿಸ್ತಾರೆ. ನಿನಗೇ ಗೊತ್ತಿರಲ್ಲ ದೇವ್ರು ಹೆಂಗೆ ಎದುರಿಸ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಕೈಯಲ್ಲಿ ಹೊಡಿತಾರೋ, ಬೆತ್ತದಲ್ಲಿ ಹೊಡಿತಾರೋ, ಯಾವುದ್ರಲ್ಲಿ ಹೊಡಿತಾರೋ ಗೊತ್ತಿಲ್ಲ. ಅದರಿಂದ ಅಹಂಕಾರಿಗಳನ್ನು ಎದುರಿಸ್ತಾರೆ. ದೀನರಿಗಾದರೂ ಕೃಪೆ ಅನುಗ್ರಹಿಸು. ತಮಿಳು ಅದು ಮಾತ್ರ ಪಡಿಮಾ. தாழ்மை உள்ளவர்களுக்கு கிருபை அளிக்கிறார். தாழ்மை உள்ளவர்களுக்கு தேவனுடைய கிருபை அளிக்கிறார். ಹಲ್ಲೆಲೂಯಾ. ಅದರಿಂದ ಯಾವಾಗ ವಿಧೇಯತೆ ನಮಗಿರುತ್ತೋ ಕೃಪೆ ಹೆಚ್ಚಾಗತ್ತೆ, ಆಶೀರ್ವಾದ ಹೆಚ್ಚಾಗತ್ತೆ, ದೇವರು ನಡೆಸಬೇಕು ಹೆಚ್ಚಾಗತ್ತೆ. ಅದರಿಂದನೇ ಈ ಶಿಷ್ಯನು ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ದೇವರು ಅವನನ್ನು ಅನೇ ಎಂಬುದಾಗಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುಸ್ವಾಮಿನ ನೋಡ್ರಿ, ತನ್ನನ್ನು ತಗ್ಗಿಸಿಕೊಂಡೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿ. ಯವನಸ್ಥನೇ ನೀನು ತಗ್ಗಿಸ್ಕೋ. ಯವನ ಕಾಲದಲ್ಲೇ ಸಿಟ್ಟು, ಕೋಪ, ಅಹಂಭಾವ, ನಾನು ನನ್ನದು ಅನ್ನೋದೆಲ್ಲ ಸಾಯಬೇಕು, ನಮ್ಮನ್ನು ಬಿಟ್ಟು ಹೋಗ್ಬೇಕು. ಯೌವನದಲ್ಲೇ ನನ್ನ ಸೃಷ್ಟಿಕರ್ತನ ಸ್ಮರಿಸೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೌವನದಲ್ಲೇ ದೇವರಿಗೆ ಭಯಭಕ್ತಿಯಿಂದ ನಡೆಯುವಾಗ ಹಲ್ಲೆಲೂಯಾ ಅವನ ಜೀವಿತದಲ್ಲಿ ವಿಶೇಷ ಆಶೀರ್ವಾದಗಳನ್ನ ದೇವರು ಕೊಡ್ತಾರೆ. ಯಾಕಂದರೆ ನಾವು ಅನೇಕ ಸಾರಿ ಹೇಳಿದ್ವಿ, ಯೋಸೇಫನು ತನ್ನ ಯೌವನದಲ್ಲಿ ತಪ್ಪಿಲ್ಲದೆ ನಡೆದುದರಿಂದ ಹಲ್ಲೆಲೂಯಾ ಹೇಳ್ರಿ, ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೈತಟ್ಟಿ ದೇವರನ್ನು ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ಸರ್ವಾಧಿಕಾರಿಯನ್ನಾಗಿ ನಿನ್ನ ಮಾಡ್ತಾರೆ, ಸರ್ವಾಧಿಕಾರಿ ಸ್ಥಾನದಲ್ಲಿ ನಿನ್ನ ಇಡ್ತಾರೆ. ನೀ ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯೋದಾದರೆ ನಿನ್ನ ಉನ್ನತಿಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ, ಕೆಳಗೆ ಬಿಡೋದಿಲ್ಲ. ನಿನ್ನ ಶಿರಸ್ಸಾಗಿ ಮಾಡ್ತೇನೆ, ಬಾಲವಾಗಿ ಮಾಡೋದಿಲ್ಲ. ನಿನ್ನ ಕೆಳಗೆ ಮಾಡೋದಿಲ್ಲ, ಮೇಲಿನವಾಗಿ ಮಾಡ್ತೀನಿ. உன்னை மேலாக்காமல் உன்னை கீழாக்காமல் மேலாக்குவேன், உன்னை வாலாக்காமல் நம்ம தலையாக தான் வச்சிருப்பார் ஆண்டவர், வாலாக்க மாட்டார். இந்த நாய் மாதிரி நம்ம யார்கிட்டையும் வாலாட்டுற கதையே கிடையாது. அவர் நம்மளை நடத்துவார்.
ಅವ್ರು ನಮ್ಮನ್ನು ನಡೆಸ್ತಾರೆ. ನಮಗೇನು ಬೇಕೋ ನಮಗೆ ಗೊತ್ತು, ಅವ್ರು ನಡೆಸ್ತಾರೆ. ಅಲ್ಲೇಲಿ ಹೇಳ್ರಿ. ಅದರಿಂದ ಅನನೀಯ ಎಂಬ ಭಕ್ತನು ಒಬ್ಬ ಶಿಷ್ಯನಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಒಬ್ಬ ಶಿಷ್ಯರಾಗಿ ದೇವರು ನಮ್ಮನ್ನು ಕರೆದು ನಮಗೂ ಒಂದು ಕೆಲಸ ಕೊಟ್ಟು, ನಮಗೂ ಮಗ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ಮಗಳೇ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ಹಂಗೆ ದೇವ್ರು ನಮಗೆ ಹೇಳುವಂತೆ ಹಲ್ಲೆಲೂಯಾ ಆತನ ಶಿಷ್ಯರಾಗುವುದಕ್ಕೆ ನಾವು ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲಿ ಜೀವಿಸೋಣ. ದೇವ್ರ ವಾಕ್ಯನ ಆಶ್ವಾಸಲಿ. ಹಲ್ಲೆಲೂಯಾ. ಸರ್, ನಾವೆಲ್ಲರೂ ಮೊಣಕಾಲು ಊರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಬೇಗ ಒಬ್ಬರು ಪ್ರಾರ್ಥನೆ ಮಾಡ್ರಿ. ದೇವ್ರ ನಾಮ ಮಹಿಮೆ. ಓರ ಭಾಷಣ செவ்வாய்ப்படுத்துகிறவன் அவன் ரட்சிப்பை வெளிப்படுத்துவன் என்று பேசின வார்த்தைக்காக நன்றி செலுத்துகிற ஆண்டவரே. கர்த்தர் தரிசனமாகி ஆண்டவரே, அனனியாவே என்ற அம்மா ஆண்டவரே, அப்பா ஆண்டவரே இதோ இருக்கிறேன் அடியான் என்று அப்பா பேசுறதுக்காக நன்றி ஆண்டவரே. சகல யூதர்களையும் ஆண்டவரே நல்லவனாய் சாட்சி பெற்றவன் அப்பா. ஆமா ஆண்டவரே, அணியன் ஒருவனே என்று ஆண்டவரே நீங்க பேசின ஒவ்வொரு வாக்காரபா ரீக்காலரபா ஒரு கமமக்காரபா அப்பா, இந்த வார்த்தைகளை நாங்கள் இங்கேயே விட்டு விடாதபடி எங்க இது என்ற பலைகளை எழுதி மெழுகு போட ஆண்டவரே உதவி செய்யுங்க, சகாயம் பண்ணுங்க. ಯೇಸು ನಾಮದಲ್ಲಿ ಪಿತಾವೇ. ಆಮೆನ್. ಆಮೆನ್. ಒಂದು ರಾಗ ಆಡಲ್ವಾಗ ಕರ್ತನಿಗೋಸ್ಕರ ಕಾಣಿಕೆ